ಹೇಳಿರ್ಲಿಲ್ವಾ ನಿನಗ್ ನಾನು ಈ ವಸುಂಧರಾ ತಗೊಳ್ಳೋ ಕೇಸು ಯಾವತ್ತೂ ವಸುಂಧರಾ ಕೈ ಬಿಡೋದಿಲ್ಲ ಅಂತ? ಕೇಸ್ ತಗೊಂಡಿದ್ದು ವಸುಂಧರಾ, ಕೋರ್ಟ್ಗೆ ಹೋಗ್ಲಿಲ್ಲ, ವಾದ ಮಾಡ್ಲಿಲ್ಲ. ಆದ್ರೂ ವಿನುತಿಗೆ ಶಿಕ್ಷೆ ಆಗುತ್ತೆ. ನಾಳೆ ಆ ವಿನುತಿಗೆ ಶಿಕ್ಷೆ ಘೋಷಣೆ ಆಗುತ್ತೆ ವೈಶಾಲಿ. ಹೌದು ವಸುಂಧರಾ, ನಾವ್ ಈ ಕೇಸ್ನ ಗೆದ್ದಿದ್ದೀವಿ ನಿಜ. ವಿನುತಾ ತಾನು ಮಾಡಿರೋ ತಪ್ಪನ್ನು ಒಪ್ಕೊಂಡಿದ್ದಾಳೆ ನಿಜ. ನಾಳೆ ತೀರ್ಪು ಆಗತ್ತೆ. ಆದ್ರೆ ನಾನು ಕಳ್ಕೊಂಡಿರೋ ಸನ್ನಿ ಮತ್ತೆ ವಾಪಸ್ ಬರಲ್ಲ ಅಲ್ವಾ? ಎಸ್ ವೈಶಾಲಿ, ಯು ಆರ್ ಕರೆಕ್ಟ್. ಪ್ರತಾಪ್ ಮತ್ತೆ ಬರೋದಿಲ್ಲ. ಆಸ್ ಎ ಫ್ರೆಂಡ್ ನಿನ್ ದುಃಖ ನನಗೆ ಅರ್ಥ ಆಗುತ್ತೆ. ಪ್ರತಾಪ್ ಬರಲ್ಲ ಅನ್ನೋ ದುಃಖನ ಮರೆತು ಪಾತಿಕೆಗಳಿಗೆ ಶಿಕ್ಷೆ ಆಯ್ತಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋದೇ ಮೇಲಲ್ವಾ? ನನಗೆ ಯಾರೂ ಇಲ್ಲ ಕಡೆ. ನನ್ನ ಮುಂದಿನ ಜೀವನ ಏನಿದ್ರು ಫೋಟೋದಲ್ಲಿರೋ ನನ್ನ ಪ್ರತಾಪ್, ನನ್ನ ಕಂಪನಿ, ಅದ್ರ ಜೊತೆನಲ್ಲಿ ಕಳಿಬೇಕಷ್ಟೆ. ಕಮಾನ್ ವೈಶಾಲಿ, ಪ್ರತಾಪ್ ಆಯಸ್ಸಿದ್ದಿದ್ದೇ ಅಷ್ಟು. ನಾಳೆ ತೀರ್ಪು, ನನಗೆ ಶಿಕ್ಷೆ ಆಗತ್ತೆ. ಒಬ್ಬ ತಾಯಿಯಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಸರಿ, ನಾನು ಮಾಡಿದ್ದೀನಿ. ಏನು ಪ್ರಯೋಜನ ಇಲ್ಲಮ್ಮ, ಎಲ್ಲ ಮುಗಿದೋಯ್ತು. ಕೊನೆಗೂ ವಿನುತನ್ ಜೀವನ ಪಂಜರದಲ್ಲಿರೋ ಒಂಟಿ ಗಿಳಿ ಮರಿ ಥರ ಆಗೋಯ್ತು. ನನಗೆ 56 ವರ್ಷ. ನಮ್ಮಂತೆ ನಾವು ಅಂದ್ಕೊಂಡ ಹಾಗೆ ಏನು ನಡೆಯೋಲ್ಲ ಅನ್ನೋದು ಈಗ ಗೊತ್ತಾಯ್ತು ನೋಡು. 56 ವರ್ಷ ಬೇಕಾಯ್ತು ನನಗೆ. ನಾಳೆನೆ ತೀರ್ಪು. ಇದನ್ನ ನೋಡಿಪ್ಪ, ವಿನುತನ್ ಹುಟ್ಟಬ್ಬಕ್ಕೆ ಅಂತ ನಾನು ಅವಳಿಗೆ ಕೊಟ್ಟಿದ್ದೆ. ಇದು ಉಡುಗೊರೆ ಅಲ್ಲ, ಭರವಸೆ ಅಕ್ಕ ಅಂತ ಹೇಳಿದ್ಲು. ನಾನು ನಿನ್ನ ಇದೇ ತರ ಜೋಪಾನ ಮಾಡ್ತೀನಿ ಕಣೆ ಅಂತ ಅವಳಿಗೆ ಮಾತು ಕೊಟ್ಟಿದ್ದೆಪ್ಪ. ಮಾತುಳಿಸ್ಕೊಳ್ಳಿಲ್ಲಪ್ಪ ನಾನು, ಮಾತುಳಿಸ್ಕೊಳ್ಳಿಲ್ಲಪ್ಪ ನಾನು, ಮಾತುಳಿಸ್ಕೊಳಕ್ ಆಗ್ಲಿಲ್ಲ ನನ್ನ ಕೈಲಿ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನಾಳೆನೆ ಸತ್ತಿನ ಬಿಡುಗಡೆ ಅನ್ಸುತ್ತೆ. ನಿನ್ ಜೀವನ ನೋಡ್ಕೊ. ಇನ್ನು 14 ವರ್ಷ ಅಷ್ಟೇ, ವಿನುತಾ ಬಂದ್ಬಿಡ್ತಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊ. ಅಷ್ಟೊತ್ತಿಗೆ ನನ್ನ ಬೆನ್ನಿನ್ನೂ ಬಾಗಿರುತ್ತೋ ಅಥವಾ ನಾನು ಫೋಟೋದಲ್ಲಿರ್ತೇನೋ ನನಗೆ ಗೊತ್ತಿಲ್ಲ. ಏನೇನೋ ಮಾತಾಡ್ಬೇಡಿಪ್ಪ, ಏನೇನೋ ಮಾತಾಡ್ಬೇಡಿ. ಎಲ್ಲ ನನ್ನ ಬಿಟ್ಬಿಟ್ಟು ಹೋಗಿ, ಎಲ್ಲ ನಾನೊಬ್ಳೆ ಹೊತ್ಕೊಂಡು ಸಾಯ್ತೀನಿ. ಅಸಹಾಯಕತೆ ಅಸಹಾಯಕತೆ ಅಂತ ಎಲ್ಲರೂ ಸುಮ್ಮನಿದ್ಬಿಡಿ. ಯಾರು ನನ್ನ ಸಹಾಯಕ್ಕೆ ಬರಬೇಡಿ.
ಸಾವಿತ್ರಿ, ಯಾಕೆ ಕೂಗಾಡ್ತಾ ಇದೀಯಾ? ಕೂಗಾಡ್ಬೇಡ. ನಿಂಗೆ ಹೋಗ್ಬೇಕು ಹೇಳ್ಬೇಕಾ? ನಿಂಗೆ ನಲ್ಲಿರೋದು ಇಷ್ಟ ಇಲ್ಲ ತಾನೆ? ನಾ ಹೋಗ್ತೀನಿ. ಹೋಗ್ತೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊ. ಸಮಾಧಾನ ಇಲ್ಲ. ನೀನು ತನ್ನ ಬಿಡುಗಡೆ ಆಗೋವರೆಗೂ ನನಗೆ ಸಮಾಧಾನ ಆಗಲ್ಲ. ಸಾವಿತ್ರಿ, ಹೇಗಮ್ಮ ಬಿಡುಗಡೆ ಮಾಡಿಸೋದು? ಜಡ್ಜ್ ಮುಂದೆ ಅವಳೇ ತಪ್ಪು ಒಪ್ಕೊಂಡ್ಬಿಟ್ಟಿದ್ದಾಳಲ್ಲ. ಕೋರ್ಟ್ಗೆ ಮೂರು ಸಾರಿ ಹೇಳ್ತಾರೆ ಪ್ರತಾಪನ್ ಸಾವಿಗೆ ನಾನೇ ಕಾರಣ ಅಂತ. ಸಾಲದಕ್ಕೆ ನಮ್ಮ ಪರವಾಗಿ ಯಾವ ಲಾಯರು ಇಲ್ಲ, ಒಪ್ಕೊಳ್ಳೋದು ಇಲ್ಲ ನಮ್ಮ ಕೇಸನ್ನ. ಭಾಷಣ ಮಾಡ್ಬೇಡಿಪ್ಪ. ಸಾಕಾಗಿದೆ ಭಾಷಣ ಕೇಳಿ ಕೇಳಿ. ಹೋಗಿ ಪಕ್ಕದ ರೂಮ್ನಲ್ಲಿ ಅಮ್ಮ ಇದ್ದಾಳೆ, ಫ್ಯಾನ್ ಇದೆ, ಸೀರೆನೂ ಇದೆ. ಏನಾದ್ರು ಹೋಗಿ ನನ್ನನ್ನೆಲ್ಲರೂ ಬಿಟ್ಬಿಡಿ. ಒಬ್ಳೆ ಇರೋದ್ ಬಿಟ್ಬಿಡಿ ನನ್ನನ್ನ. ಕತ್ತ, ನೀನು ಒಳ ಮನಸ್ಸಿನ ನೋವು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತಮ್ಮ, ಅರ್ಥ ಆಗುತ್ತೆ. ನನ್ನ ಕ್ಷಮಿಸ್ಬಿಡಿಪ್ಪ, ನನ್ನ ಕ್ಷಮಿಸ್ಬಿಡಿಪ್ಪ. ನಿಮ್ಮ ಮನ್ಸಿಗೆ ನೋವಾಗೋ ಥರ ಮಾತಾಡ್ಬಿಟ್ಟೆ. ಇನ್ನು ತುಂಬಾ ಚಿಕ್ಕ ವಯಸ್ಸು ಅಲ್ವಪ್ಪ, ಅವಳು ಇದನ್ನೆಲ್ಲ ಅನುಭವಿಸ್ಬೇಕಾ? ಅನುಭವಿಸ್ಬೇಕಂದ ಅನುಭವಿಸ್ಬೇಕು. ನಾಳೆ ಬರೋ ತೀರ್ಪನ್ನ ನಾವು ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ನಮ್ಮ ಕಡೆ ಲಾಯರೇ ಇಲ್ಲ. ಅದೇ ಯಾಕಿಲ್ಲಪ್ಪ ಲಾಯರು? ಯಾಕಿಲ್ಲ ಲಾಯರು? ಇದಾರೆ, ನಮ್ಮ ಕಡೆ ಲಾಯರ್ ಇದಾರೆ. ನಾನ್ ಕರ್ಕೊಂಡ್ಬರ್ತೀನಪ್ಪ, ನಾನ್ ಕರ್ಕೊಂಡ್ಬರ್ತೀನಿ. ಸಾವಿತ್ರಿ, 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 ಸರ್ ಯಾಕಮ್ಮ ಫೋನ್ ಮಾಡ್ತೀನಿ? ನಾನ್ ಸಾವಿತ್ರಿ ಮಾತಾಡ್ತಿರೋದು. ಕಂಗ್ರ್ಯಾಚುಲೇಷನ್ಸ್ ವಸುಂಧರಾ. ದುಡ್ಡಿದೆ ಅಂತ ಸುಳ್ಳು ಸಾಕ್ಷಿ ಸೃಷ್ಟಿಸಿ ತಪ್ಪಿಸ್ಕೊಳ್ತಾ ಇದ್ದಿದ್ದ ಒಬ್ಬ ರೇಪಿಸ್ಟ್ನ ಎರಡು ಹಿಯರಿಂಗ್ ನಲ್ಲಿ ನೀವು ಸಿಕ್ಕಾಕ್ಸಿದ್ರಿ, ಗೆದ್ಬಿಟ್ರಿ. ಕಂಗ್ರ್ಯಾಚುಲೇಷನ್ಸ್. ಏನೋ ಮೇಡಮ್, ಈ ನಡುವೆ ನಾನು ಯಾವ್ದಾದ್ರು ಕೇಸಿನ ಬಗ್ಗೆ ಕೇರ್ ತಗೊಳಕ್ ಮುಂಚೆನೆ ಹಾಗೆ ಗೆದ್ಬಿಟ್ಟಿರ್ತೀನಿ. ಬಿಡಬೇಡಿ ಅಂಥ ರೇಪಿಸ್ಟ್ನ, ದುಡ್ಡಿನ ಆಸೆಗೆ ಕೆಟ್ಟ ಕೆಲಸ ಮಾಡೋರ್ನ. ಥ್ಯಾಂಕ್ ಯು ಮೇಡಮ್. ಪದೇ ಪದೇ ನಾನು ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬಹುದು, ಆದರೆ ಕೆಲವು ಸೂಕ್ಷ್ಮತೆಗಳಿಗಾಗಿ ಕೇಳ್ತಾ ಇದ್ದೀನಿ. ಪ್ರತಾಪ್ ಕೊಲೆಗೆ ನೀವೇ ಕಾರಣ ಅಂತ ಬರೆದಿದ್ದೀರಿ, ಅದು ಸ್ವಇಚ್ಛೆಯಿಂದ ತಾನೆ? ಮಾಡಿದ್ದೀನಿ. ನನ್ನ ಗಂಡನ ಕೊಲೆ ಮಾಡಿದ್ದು ನಾನೇ. ನೀವೇನೇ ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ನಾನು ರೆಡಿ ಇದ್ದೀನಿ ಯುವರ್ ಆನರ್. ನನ್ನ ಭಾವ ಏನೂ ತಪ್ಪು ಮಾಡಿಲ್ಲ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಈಗ ತೀರ್ಪು ಓದ್ತೀನಿ. ಆರೋಪಿ ವಿನುತ ತನ್ನ ಗಂಡ ಪ್ರತಾಪ್ನನ್ನು ತಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾಳೆ. ಪ್ರತಾಪ್ ಕೊಲೆ ಕೇಸಿನಲ್ಲಿ
ಇನ್ವೆಸ್ಟಿಗೇಟಿವ್ ಆಫೀಸರ್ ನರೇಂದ್ರ ಗೌಡ ಅವರನ್ನು ಕೋರ್ಟ್ ಅಭಿನಂದಿಸುತ್ತದೆ. ಪಾಲಿಸಿ ಮೊತ್ತ ರೂ. 2 ಕೋಟಿಗಾಗಿ ಪ್ರತಾಪ್ನನ್ನು ಕೊಂದಿರುವುದಾಗಿ ಹೇಳಿಕೆ ಕೊಟ್ಟಿರುವುದನ್ನು ಕೋರ್ಟ್ ಗುರುತಿಸಿದೆ. ಆದ್ದರಿಂದ ಈ ಘನ ನ್ಯಾಯಾಲಯವು ವಿನುತಾಳಿಗೆ ಯುವರ್ ಆನರ್, ಮಧ್ಯಪ್ರವೇಶಕ್ಕೆ ದಯವಿಟ್ಟು ಕ್ಷಮಿಸಬೇಕು ಯುವರ್ ಆನರ್, ದಯವಿಟ್ಟು ಕ್ಷಮಿಸಬೇಕು. ಕುಮರೇಶ್ ಬಾಬು ಅಲ್ವಾ ನೀವು? ಥ್ಯಾಂಕ್ ಯು ಯುವರ್ ಆನರ್, ನನ್ನನ್ನು ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಕ್ಕೆ. ಏನ್ರಿ ಇದು? ತೀರ್ಪು ಕೊಡೋ ಹೊತ್ತಲ್ಲಿ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ ಯುವರ್ ಆನರ್. ಅಂದ್ರೆ ವಿನುತಾ ಕೊಟ್ಟಂತ ಹೇಳಿಕೆ ಹಿಂದೆ ಆಕೆಯ ಸ್ವಸ್ಥ ಮನಸ್ಥಿತಿ ಇಲ್ಲ ಯುವರ್ ಆನರ್. ಒಳಗ್ ಬನ್ರಿ, ಒಳಗ್ ಬಂದ್ ಮಾತಾಡಿ. ಥ್ಯಾಂಕ್ ಯು ಯುವರ್ ಆನರ್. ಯಾರ್ರಿ ಇವ್ರು? ಯುವರ್ ಆನರ್, ಸಾವಿತ್ರಿ ಅಂತ, ವಿನುತಾ ಅವ್ರ ಅಕ್ಕ, ತುಂಬಾ ಒಳ್ಳೆ ಹುಡುಗಿ. ನನ್ನ ಕಾಲಿಗೆ ಬಿದ್ದುಬಿಟ್ಟು ಕೇಳ್ಕೊಂಡ್ರು, ಅದಕ್ಕೆ ಹೋಗಮ್ಮ ನೀವು ಕೂತ್ಕೋ. ಯುವರ್ ಆನರ್, ತಾವು ನನಗೆ ಅವಕಾಶ ಮಾಡಿಕೊಟ್ರೆ ವಿನುತಾ ತಪ್ಪೊಪ್ಪಿಗೆ ಪತ್ರವನ್ನು ಬರೆದುಕೊಡೋದಕ್ಕೆ ಕಾರಣಗಳೇನು, ಪ್ರತಾಪ್ನ ಕೊಲೆಯ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ಮುಂದೆ ಘನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಯುವರ್ ಆನರ್. ಯಾಕೆಂದ್ರೆ ವಿನುತಾ ಅಮಾಯಕಿನೂ ಆಗಿರಬಹುದು ಅಲ್ವಾ ಯುವರ್ ಆನರ್? ಆ ನಿಟ್ಟಿನಲ್ಲೂ ನಾವು ಯೋಚಿಸಬೇಕು ಅಂತ ನನ್ನ ಅವಕಾಶ. ಅಬ್ಜೆಕ್ಷನ್ ಯುವರ್ ಆನರ್. ವಿನುತಾ ಸ್ವಸ್ಥ ಮನಸ್ಥಿತಿಯಿಂದನೇ ತಪ್ಪನ್ನ ಒಪ್ಕೊಂಡಿದ್ದಾಳೆ. ತೀರ್ಪು ಕೊಡೋ ಸಂದರ್ಭದಲ್ಲಿ ನಾಟಕೀಯ ತೀರ್ಪನ್ನ ಬಯಸೋದು ಸರಿಯಲ್ಲ. ದಯಮಾಡಿ ತಾವು ತೀರ್ಪನ್ನ ಕೊಡಬೇಕು ಯುವರ್ ಆನರ್. ಏನ್ ಹೇಳ್ತೀರಿ ಇದಕ್ಕೆ ಕುಮರೇಶ್ ಬಾಬು? ಯುವರ್ ಆನರ್, ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯುವರ್ ಆನರ್. ಏನಿಲ್ಲ, 15 ದಿವಸಗಳಿಂದ ಕಂಬಿಯಿಂದ ಇದ್ದಾಳೆ ವಿನುತಾ. ಆ ಪ್ರೆಷರ್ ಇದೆ. ಜೊತೆಗೆ ಇನ್ನೊಂದು, ತನ್ನ ಸ್ವಂತ ಅಕ್ಕ ಸಾವಿತ್ರಿಯ ಗಂಡ ಸತ್ಯ ವಿನಾಕಾರಣವಾಗಿ ಜೈಲಲ್ಲಿದ್ದಾನೆ. ಸಾವಿತ್ರಿಯ ಬದುಕು ನಾಶ ಆಗ್ತಾ ಇದೆ. ತನ್ನ ಗಂಡ ಪ್ರತಾಪ ಸತ್ತೋಗಿದ್ದಾನೆ. ಗಂಡ ಸತ್ತ ಆದ ಮೇಲೆ ಜೈಲಲ್ಲಿದ್ರು ಒಂದೇ ಬದುಕು, ಮನೆಯಲ್ಲಿದ್ರು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಯಲ್ಲಿ ಕೇಸ್ ನಡೆಸೋದಕ್ಕೆ ಹಣದ ಮುಗ್ಗಟ್ಟು, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಘನ ವಕೀಲರು, ವಸುಂಧರಾ ಅವರು ಬಹಳ ದೊಡ್ಡವರು ಅನ್ನುವಂಥ ಬಿಲ್ಡಪ್ ಬೇರೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಾದ ಮೇಲೆ ಕೇಸ್ ಹೇಗೆ ಗೆಲ್ಲೋದು ಅನ್ನೋ ಅನುಮಾನ ಆಚೆ ಕಾಡ್ತದೆ. ಅದರ ಜೊತೆನಲ್ಲಿ ಕೆಟ್ಟ ಅಧಿಕಾರಿಗಳ ಪ್ರೆಷರ್ ಬೇರೆ ಇರುತ್ತೆ ಇವರ. ಇವೆಲ್ಲ ಕಾರಣಗಳಿಂದ ವಿನುತಾ ತಪ್ಪೊಪ್ಪಿಗೆ ಪತ್ರವನ್ನು ಬರ್ಕೊಟ್ಟಿದ್ದಾಳೆ. ಕ್ಷಮಿಸಬೇಕು ಇವರನ್ನ. ಕೆಟ್ಟ ಅಧಿಕಾರಿಗಳ ಪ್ರೆಷರ್ನಿಂದಾಗಿ ಹೇಳಿಕೆ ಬರ್ಕೊಟ್ಟಿದ್ದಾರೆ ಅಂತ ಹೇಳ್ಬಾರ್ದಿತ್ತು. ಬೇಸರ ಆಗ್ತಾ ಇದೆ. ಏನ್ರಿ ಕುಮರೇಶ್ ಬಾಬು, ಸುಮ್ನೆ ಹರ್ಟ್ ಮಾಡೋ ಬುದ್ಧಿನ ನೀವು ಬಿಟ್ಟೇ ಇಲ್ವಲ್ಲ? ಸಾರಿ ಇವರನ್ನ, ಸಾರಿ. 3 ವರ್ಷಗಳ ಹಿಂದೆ ಮಾನ್ಯ ನರೇಂದ್ರ ಗೌಡ ಅವರು ತಪ್ಪೊಪ್ಪಿಗೆ ಪತ್ರವನ್ನ ಬರೆಸಿಕೊಂಡಿದ್ದರ ಕಾರಣಕ್ಕೋಸ್ಕರ ಘನ ನ್ಯಾಯಾಲಯದಿಂದ ಛೀಮಾರಿ ಹಾಕಿಸ್ಕೊಂಡಿದ್ರ ಬಗ್ಗೆ ಪತ್ರಿಕೆಯಲ್ಲಿ ಬಂದಿದೆ. ತಮ್ಮ ಅವಗಾಹನೆಗಾಗಿ ಇದನ್ನ ಸಲ್ಲಿಸ್ತಿದ್ದೀನಿ. ಇವರ ತಗೊಳಪ್ಪ. ಕೂತ್ಕೊಳ್ಳಿ ನರೇಂದ್ರ ಗೌಡ ಅವರೇ. ಥ್ಯಾಂಕ್ ಯು ರಾಮ. ಇವೆಲ್ಲ ಕಾರಣಗಳಿಂದ ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗಿ ವಿನುತಾ ತಪ್ಪೊಪ್ಪಿಗೆ ಪತ್ರವನ್ನು ಬರೆದುಕೊಟ್ಟಿದ್ದಾಳೆ. ಇವಳು ತಪ್ಪು ಮಾಡಿದ್ದ ಇವರ.
ಮೆಂಟಲ್ ಪ್ರೆಷರ್ ಯಾಕಿತ್ತು? ಭಯ ಇತ್ತು. ಪ್ರತಾಪ್ನ ಕೊಲೆ ಮಾಡಿದ್ದು ಕಾಡ್ತಾ ಇತ್ತು. ಅದೇ ಮೆಂಟಲ್ ಪ್ರೆಷರ್ಗೆ ಕಾರಣ ಆಗಿರಬಹುದು ಅಲ್ವಾ ಯುವರ್ ಆನರ್? ಸಾರಿ ಮೇಡಮ್, ಕೊಲೆ ಮಾಡಿದ ಒಂದೇ ಒಂದು ಕಾರಣಕ್ಕೋಸ್ಕರ ಮೆಂಟಲ್ ಪ್ರೆಷರ್ ಬರಲ್ಲ. ಮೆಂಟಲ್ ಪ್ರೆಷರ್ ಬರಲಿಕ್ಕೆ ನೂರಾರು ಕಾರಣಗಳಿರುತ್ತವೆ. ಉದಾಹರಣೆಗೆ ನೋಡಿ, ರಾಜಕಾರಣಿ ಎಲೆಕ್ಷನ್ ನಿಂತಿರ್ತಾನೆ, ನಾಳೆ ಕೌಂಟಿಂಗು, ಸೋಲ್ತೀನೋ ಬಿಡ್ತೀನೋ ಅಂತ ಮೆಂಟಲ್ ಪ್ರೆಷರ್. ಪ್ಲೇಯರು, ಆಟಗಾರ ಆಟ ಆಡಬೇಕು, ಆಟ ಆಡಬೇಕಾದ್ರೆ ಸೋಲ್ತೀನೋ ಬಿಡ್ತೀನೋ ಅಂತ ಮೆಂಟಲ್ ಪ್ರೆಷರ್. ಇನ್ನು ಚಿತ್ರ ನಿರ್ಮಾಪಕ ಕೋಟ್ಯಾಂತರ ರೂಪಾಯಿ ಸುರಿದು ಚಿತ್ರ ನಿರ್ಮಾಣ ಮಾಡಿರ್ತಾನೆ, ನಾಳೆ ರಿಲೀಸು, ಇವತ್ತು ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ, ಮೆಂಟಲ್ ಪ್ರೆಷರ್. ಅಂದ್ರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ. ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ ನೂರಾರು ಕಾರಣಗಳಿರ್ತವೆ. ಸಾರಿ. ವಾಂತಿ ಆಗ್ತಾ ಇದೆ, ನಿಂತ ಬರ್ತಾನೆ. ಸಾಕ? ಆರಾಮಾಗಿರು. ಯುವರ್ ಆನರ್, ತಪ್ಪೊಪ್ಕೊಂಡು ತನ್ನ ಕರ್ಮಕಾಂಡನ ತಾನೇ ಬಯಲಿಗೆಳೆದುಕೊಂಡು ಒಂದು ಹೆಣ್ಣಿನ ಪರ ವಾದ ಮಾಡ್ತಾ ಕೋರ್ಟ್ ಸಮಯನ ವ್ಯರ್ಥ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಯುವರ್ ಆನರ್. ಈಕೆ ಬಗ್ಗೆ ಯಾರೇ ಒಬ್ರಿಗಾದ್ರೂ ಒಳ್ಳೆ ಅಭಿಪ್ರಾಯ ಇದ್ದಿದ್ರು ಮಾನ್ಯ ಕುಮರೇಶ್ ಬಾಬು ಅವ್ರ ವಾದನ ನಾನು ಖಂಡಿತವಾಗ್ಲೂ ಒಪ್ಕೋತಾ ಇದ್ದೆ. ದಯಮಾಡಿ ತಾವು ತೀರ್ಪನ್ನ ಕೊಡಬೇಕು ಯುವರ್ ಆನರ್. ಯುವರ್ ಆನರ್, ಮೇಡಮ್ನವ್ರು ತುಂಬಾ ಉದಾತ್ತವಾಗಿ ಮಾತನಾಡ್ತಾ ಇದ್ದಾರೆ. ಇವ್ರ ಹೇಳಿಕೆ ನೋಡಿದ್ರೆ ಈಕೆ ಕ್ಯಾರೆಕ್ಟರ್ ಸರಿಯಲ್ಲ ಅಂತ ಅನ್ಸುತ್ತೆ. ನೋಡಿ ಮೇಡಮ್, ವಾಂತಿ ಪಿತ್ತ ಆದಾಗ್ಲೂ ಬರುತ್ತೆ, ಲೋ BP ಆದಾಗ್ಲೂ ಬರುತ್ತೆ. ಯುವರ್ ಆನರ್, ಘನತವ್ಯತ್ಯ ನ್ಯಾಯಾಲಯ ಒಬ್ಬ ಸೈಕ್ರಾಟಿಸ್ಟ್ ಅನ್ನು ನೇಮಿಸಿ ಅವ್ರು ಬಂದು ಈಕೆ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಟ್ಟ ಆದ ಮೇಲೇನೆ ಗೊತ್ತಾಗೋದು ಆ ತಪ್ಪೊಪ್ಪಿಗೆ ಪತ್ರವನ್ನ ಬರೆಯುವಾಗ ಈಕೆ ಮನಸ್ಥಿತಿ ಹೇಗಿತ್ತು ಅನ್ನೋದು. ಇದಕ್ಕೆ ನನ್ನ ಅಬ್ಜೆಕ್ಷನ್ ಇದೆ ಯುವರ್ ಆನರ್. ದಯವಿಟ್ಟು ತಪ್ಪು ತಿಳಿಬಾರ್ದು, ನನ್ನ ಕ್ಷಮಿಸಬೇಕು. ಇರಲಿಲ್ಲ, ಮುಂದೆ ಯಾರಾದರೂ ಘನತವ್ಯತ್ಯ ನ್ಯಾಯಾಲಯ ಪಕ್ಷಪಾತ ಧೋರಣೆಯನ್ನು ತರಬಿಡ್ತು ಅಂತ ಅಂದ್ಕೋಬಾರ್ದು. ಹಾಗೇನೇ ಗಣ್ಯ ನ್ಯಾಯಾಧೀಶರಿಗೆ ಪಶ್ಚಾತ್ತಾಪ ಧೋರಣೆನೂ ಬರಬಾರ್ದು ಮುಂದೆ ಯಾವತ್ತಾದರೂ. ಆ ಕಾರಣಗಳಿಗೋಸ್ಕರ ಯುವರ್ ಆನರ್, ಒಂದು ಕೊಲೆಯ ಹಿಂದೆ ಒಬ್ಬ ವ್ಯಕ್ತಿ ಮಾತ್ರ ಇರೋದಿಲ್ಲ, ನೂರಾರು ಕೈಗಳಿರುತ್ತವೆ, ನೂರಾರು ಉದ್ದೇಶಗಳಿರುತ್ತವೆ. ಅದಷ್ಟು ಹೊರಗಡೆ ಬರಬೇಕು. ನಿರಪರಾಧಿಗೆ ಶಿಕ್ಷೆಯಾಗಬಾರದು, ಅಪರಾಧಿ ತಪ್ಪಿಸ್ಕೊಳ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಾವು. 1 ಗಂಟೆ ಕಾಲಾವಕಾಶ. ಮಾನಸಿಕ ತಜ್ಞರನ್ನ ಕೋರ್ಟು ನೇಮಿಸ್ತಾ ಇದೆ ರೀ. ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಕುಸುಮವ್ರನ್ನ ಬರಕ್ಕೆ ಹೇಳಿ. ಬಿಡಿ, ತುಂಬಾ ಒಳ್ಳೆ ಡಾಕ್ಟ್ರು. ಎಷ್ಟೋ ಕೇಸ್ಗಳಲ್ಲಿ ಅಮ್ಮ ಕೊಟ್ಟ ರಿಪೋರ್ಟಿಂದ ನಿರಪರಾಧಿಗಳಿಗೆ ನ್ಯಾಯ ಸಿಕ್ಕಿದೆ. ತುಂಬ ಉಪಕಾರ ಆಯಿತು ಸರ್. ಮಾತಕ್ಕೆ ಬೆಲೆ ಕೊಟ್ಟು ಬಂದ್ರಿ. ಅಪ್ಪ ಅಮ್ಮಂಗೆ ತಕ್ಷಣಕ್ಕೆ ನೆಮ್ಮದಿ ಸಿಕ್ಕಿದೆ. ವೈಶಾಲಿ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಯಾಕೆ ಸರ್? ಸಿನಿಮಾ ತೆಗಿಯೋಣ ಅಂತ ಯಮ್ಮನ್ ಕತೆ ಇಟ್ಕೊಂಡು ಕೇಳಿದಕ್ಕೆ ಚಕಾಚಕ್ ಅಂತ ಉತ್ತರ ಕೊಡೋದ್ ಕಲೀರಿ. ಅದೇನೋ ಗೊತ್ತಿಲ್ಲ ಸರ್, ಅವ್ರಿಗೆ ನಮ್ಮನ್ನ ಕಂಡ್ರೆ ಮುಂಚಿಂದನೂ ಆಗ್ತಿರ್ಲಿಲ್ಲ. ಪರ್ಸನಲ್ ಹಾಗೆ ವಿಚಾರ ಬೇಕಾಗಿಲ್ಲ.
ಪ್ರತಾಪನ್ ತಂದೆ ಯಾರು ಅಂತ ಗೊತ್ತಾ ನಿಮಗೆ?